ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ. ನಾನು ಮನೆ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ನಮ್ಮ ಅಮ್ಮನ ಕರ್ಕೊಂಡು ರೇಷನ್ ತೊಗೊಂಡು ಬಂದು ಮನೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ದೇವ್ರು ಮಾಡಿ, ಇವಾಗ ಇನ್ನೊಂದು ನಮ್ಮ ಮನೆ ಹತ್ರ ಪೂರಿ ಜಗನ್ನಾಥ್ ದೇವ್ರು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ವಾಟ್ ಯು ಸೇ? ಬಾಯ್ ಮಾಡು. ಬಾಯ್. ನಾನು ಇವಾಗ ದೇವ್ರು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಭಾವನ ರೋಡಲ್ಲಿ ಕಾಯ್ತಾ ಇದ್ದಾಳೆ, ಬನ್ನಿ ಹೋಗೋಣ. ಲಾಸ್ಟ್ ಇಯರು ಇದೇ ಟೈಮಲ್ಲಿ ನಾವು ಅದೇ ದೇವ್ರು ಮಾಡಕ್ಕೆ ಹೋಗಿ ಇಬ್ಬರು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅವಾಗ ಆ ದೇವ್ರು ಮಾಡಕ್ಕೆ ಹೋಗಿ ಲೇಟಾಗಿ ಹೋಗಿ ತಮಾಷೆ ಆಗಿತ್ತು. ಅದೇನು ಅಂತ ಭಾವನ ಹತ್ರ ಹೇಳಿಸ್ತೀನಿ, ಬನ್ನಿ. ಈಗ ಲಿಫ್ಟ್ ಆನ್ ಮಾಡೋದು. ವೆಲ್ಕಮ್. ಲಿಫ್ಟ್ ಫುಲ್ ಗಲೀಜ್ ಆಗಿದೆ ನಮ್ಮ ಲಿಫ್ಟ್. ಯಾರು ಕ್ಲೀನ್ ಮಾಡಲ್ಲ, ನಾವ್ಯಾಕೆ ಕ್ಲೀನ್ ಮಾಡಬೇಕು ಅಂತ ನಾವು ಕ್ಲೀನ್ ಮಾಡಿದ. ದಿಸ್ ಇಸ್ ದ OOTD ಜಿಪ್. ಏನು ವಿಷಯ ಅಂತ ಹೇಳಿದ್ರೆ, ಭಾವನಾಗೆ ನಮ್ಮ ಮನೆ ಹತ್ರ ಬಾ, ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ಅವಳು ಡೈರೆಕ್ಟ್ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪಿಂದ ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ. ನನಗೆ ಇಲ್ಲಿ ಬರೋಕ್ಕೆ ಒಬ್ಬಳೆ ಭಯ, ಆದರೂ ಧೈರ್ಯ ಮಾಡಿ ದೇವ್ರು ನೋಡೋಕ್ಕೆ ಅಂತ ಬಂದಿದ್ದೀನಿ. ಹಾಡು ಬರ್ತೈತೆ, ಕೇಳಿಸಲ್ವೋ ಗೊತ್ತಿಲ್ಲ. ಕೇಳಿಸಿದ್ರೆ ಹಾಕ್ತೀನಿ, ಕೇಳಿಸಿಲ್ಲ ಅಂದರೆ ಹಾಕಲ್ಲ, ಅಷ್ಟೇ. ಭರತನಾಟ್ಯ ಎಲ್ಲ ಏನೇನೋ ಮಾಡ್ತಿದ್ದಾರೆ ಬ್ಯಾಕ್ ಸ್ಟೇಜಿಂದ. ಇದು ಫ್ರಂಟಲ್ಲಿ ಆಗಿದೆ, ಜನ ಇದ್ದಾರೆ. ರಥಯಾತ್ರೆ ಮಾಡಿದ್ದಾರೆ ಅಂತ ಹೇಳಿದ್ಲು, ಗೊತ್ತಿಲ್ಲ. ಆ್ಯಕ್ಚುಲ್ ರಥಯಾತ್ರೆ ಆಗುತ್ತಲ್ಲ ಪೂರಿ, ಅದಾಗಿ ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಮಾಡೋದು. ಇವತ್ತು ಆ್ಯಕ್ಚುಲ್ ಯಾತ್ರೆ ಇರೋದು ಪೂರಿಯಲ್ಲಿ. ಇಲ್ಲಿ ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗಿಲ್ಲಿ ಬರೋಕ್ಕೆ ಭಯ, ಯಾಕಂದರೆ ಇಲ್ಲಿ ಆ ಕಡೆ ಮೇನ್ ರೋಡಿಂದ ಜನ ಇರ್ತಾರೆ, ಈ ಕಡೆ ಜನ ಇರೋಲ್ಲ, ಬೆಳಕಿರಲ್ಲ. ಎಲ್ಲ ಕೆಲವರು ಕುಡಿದ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇಲ್ಲಿ, ಸೂಸು ಕೋಟಿ ಎಲ್ಲ. ಸೊ ಬರಲ್ಲ. ಓಕೆ, ಲೆಟ್ಸ್ ಮೀಟ್ ಭಾವನಾ. ಬಾಯ್. ಎಷ್ಟೊಂದು ದಿನ ಆದಮೇಲೆ ಲಾಸ್ಟ್ ಇಯರ್ದು ಇದು ರಥಯಾತ್ರೆ ಮಾಡಿದಾಗ ಐಟಿ ಸ್ಟೋರಿ ಹೇಳು. ನಾನು ಅದನ್ನ ಹೇಳ್ಕೊಂಡ್ ಬಂದಿದ್ದೀನಿ. ಅದ್ರ ನೆಕ್ಸ್ಟ್ ಡೇ ಅಲ್ವಾ ನಾವು ಬಂದಿದ್ದು? ಲಾಸ್ಟ್ ಇಯರ್ಗೂ ಈ ಇಯರ್ಗೂ ರಥಯಾತ್ರೆಯಲ್ಲಿ ಏನೇನು ಡಿಫ್ರೆನ್ಸ್ ಆಗಿದೆ ಲೈಫಲ್ಲಿ? ರಥಯಾತ್ರೆಗೂ ಏನು ಡಿಫ್ರೆನ್ಸ್ ಆಗಿದೆ ಅಂದರೆ, ಕ್ಯಾಮ್ರಾ ನೋಡಿ, ಅಲ್ಲಿ ಡ್ಯಾನ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡೋಕೆ ಹೋಗ್ತಾ ಇದೀವಿ. ಗಾಯ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ ಭಾವನಾ ಅವರೇ? ಅಲ್ಲಿ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾವಿರೋ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ತೋರಿಸಲ್ಲಿ ಏನು ಬ್ಯಾಕ್ ಸ್ಟೇಜ್ ಅಲ್ಲಿ ತೋರಿಸ್ಕೊಂಡ್ಬಂದೆ. ಅಲ್ಲೊಂದು ನಮ್ಮ ಏರಿಯಾದವ್ರು ಯಾರಾದ್ರೂ ನನ್ನ ವಿಡಿಯೋದಲ್ಲಿ ಬರ್ತಾ ಇದ್ರೆ, ವೆಲ್ಕಮ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾವಾಗ ಪಾನ್ಕ ಮಜ್ಜಿಗೆ ಅನ್ಕೊಂಡೆ ಇದನ್ನ. ಸಾಂಸ್ಕೃತಿಕ ಕಾರ್ಯಕ್ರಮ. ವೆಲ್ಕಮ್ ಗೈಸ್. ನಾವಿವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಯಕ್ಕೆ ಮುಂಚೆ ನಮ್ಮ ಪಾಡಿಗೆ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹತ್ರ ದಾರಿಯಲ್ಲಿ ನನಗೆ ಮನೆಗೆ ಹೋಗೋಕೆ ಭಯ ಆಗಿ ದೂರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಏನು ಖುಷಿ ಆಗ್ತಿದೆ? 2 ನಿಮಿಷ ನೋಡಿ ಎದ್ದು ಬರೋಕಷ್ಟು ಮುಂದೆ ಕರ್ಕೊಂಡೋಗಿ ಕುಣಿಸಿದ್ರಲ್ಲ. ನಾವು ಹಿಂದೆಗಡೆ ಎಲ್ಲ ನಿಂತಿದ್ರು, ಹಿಂದೆಗಡೆನೂ ಸ್ವಲ್ಪ ಸೀಟ್ ಇತ್ತು. ಆದರೂ ಭಾವನ ಪ್ರೀತಿಯ ದೇವರಾದ ಕೃಷ್ಣನ ನೋಡ್ಲಿ ಮುಂದೆಯಿಂದ ಡ್ಯಾನ್ಸ್ನ ಅಂದ್ಬಿಟ್ಟು ಮುಂದೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೃಷ್ಣ ಡ್ಯಾನ್ಸ್ ಮಾಡಲಿಲ್ಲ ನೋಡಕ್ಕೆ. ಹುಡುಗಿರು ಭರತನಾಟ್ಯಂ ನಾಗವಲ್ಲಿ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ರು. ತತ್ತೆ
ತಡೋಮ್ ಅಂತ. ಅದು ಭರತನಾಟ್ಯಂ ಅಲ್ಲ, ಯೂಟ್ಯೂಬ್ ಡ್ಯಾನ್ಸ್ ಅದು. ಏನಂದ್ರೆ ಗೊತ್ತಿಲ್ಲ, ಹೋಗೋಣ. ನಾನು ರಂಗೋಲಿ ಸೀಟ್ ತಗೋಬೇಕು, ಹಂಗೆ ಹೋಗೋಣ. ಏನಂದ್ರೆ ನಾವು ಲಾಸ್ಟ್ ಇಯರು ಜುಲೈ 1ನೇ ತಾರೀಕು ಇಲ್ಲಿ ರಥಯಾತ್ರೆದು ಈ ಥರದ್ದು ಗೊಂಬೆ ಅಂದ್ರೆ ದೇವ್ರದೆಲ್ಲ ಅಲ್ಲ, ಅದು ಚಾರಿಯೆಟ್ ಅದು ತೇರೆಲ್ಲನೂ ಇಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿದ್ರು. ನಮ್ಮ ಪಾಡಿ ನಾವು ಬರ್ತಾ ಇದ್ವಿ. ಅವತ್ತು CA ಡೇ ಇತ್ತು. ನಾವು ಅವಾಗ ICAI ಇಲ್ಲಿ ಇದ್ವಿ. ಇದು ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ನಾವು ಪ್ರೆಸೆಂಟ್ ಇರೋದೆಲ್ಲ ಹೇಳ್ಬಾರ್ದು, ಪಾಸ್ಟ್ ಇರೋದೆಲ್ಲ ಹೇಳ್ಬೋದು. ಅವತ್ತು CA ಎಲ್ಲೋ ಕೆಲಸ ಇಲ್ಲ, ರಿಯಲ್ ಆಗಿ ಹೇಳ್ತೀನಿ. ಸಟ್ ಪಟ್ ದುಡು ಅಂತ ಪಡ್ಕೊಡ್ತಾರೆ. CA ಡೇ ಇತ್ತು ಆಯ್ತಾ. ಅವತ್ತು ನಾವು ಇನ್ನು ಅಲ್ಲಿ 9 ಗಂಟೆಗೆ ಇರ್ರಿ ಅಂತ ಹೇಳಿದ್ರು. ನಾವು 9 ಗಂಟೆ ಆದ್ರೂ ಮನೇಲೇ ಇದ್ವಿ. 9:50 ಆಮೇಲೆ ನಮಗೆ ಒಬ್ರು ಸರ್ ಇದ್ರು ಅಲ್ಲಿ, ಅವರೇ ಅವ್ರಿಗೆ ರಿಪೋರ್ಟ್ ಮಾಡ್ಬೇಕಿದ್ದು. ಅಡ್ಮಿನ್ ಅವರು, ಅವ್ರ ಹೆಸರು ಬೇಡ, ಅವ್ರ ಡೆಸಿಗ್ನೇಷನ್ ಬೇಡ, ಅಡ್ಮಿನ್ ಅಂತ ಹೇಳ್ತೀವಿ ಸಾಕು. ಅದೇ ಡೆಸಿಗ್ನೇಷನು, ಅದ್ರ ಪಕ್ಕದಲ್ಲಿ ಏನೋ ಒಂದಿರುತ್ತೆ, ಅದು ಬೇಡ. ಅದೇ ಅವರು ಬೇಗ ಬರ್ರಿ ಅಂತ ಹೇಳ್ತಾ ಇದ್ರು. ನಾನು ತುಂಬ ಒಬೀಡಿಯೆಂಟ್ ಕೆಲಸಗಾರ್ತಿಯಲ್ಲಿ, ತುಂಬ ಒಬೀಡಿಯೆಂಟ್ ಕೆಲಸಗಾರ್ತಿ. ಅದಾದ್ಮೇಲೆ ಅವರು ಬೇಗ ಬನ್ನಿ ಅಂತ ಹೇಳಿದರು. ನಾನು ಅವತ್ತು ಹಾಫ್ ಡೇ ಹೋಗ್ಬೇಕಿದ್ದು, ಮನೆಗೆ ಊರಿಗೆ ಹೋಗ್ಬೇಕಿತ್ತು ನಾನು. ಆಮೇಲೆ ನಾನು ಭವನ ಒಟ್ಟಿಗೆ ಒಂದೇ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಅಲ್ಲಿ ಬರ್ತಾ ಆನ್ ದ ವೇದಲ್ಲಿ ಅದು ರಥಯಾತ್ರೆದು ದೇವ್ರದೆಲ್ಲ ಇಕ್ಕಿದ್ರು. ಅದು ನೋಡಿ ಭಾವನಾಗೆ ತುಂಬ ಖುಷಿಯಾಗಿ ದೇವ್ರ ಕೈ ಮುಕ್ಕೊಂಡು ನಿಂತ್ಕೊಂಡ್ಲು. ಆಟೋ ಬುಕ್ ಮಾಡಿದ್ವಿ. ಆಮೇಲೆ ನಮ್ಮ ಸರ್ರು ಫೋನ್ ಮಾಡಿದ್ರು. ನಾವು ಆಟೋದವರು ಅಂತ ಅಂದ್ಕೊಂಡ್ವಿ. ಸರ್ ಇಲ್ಲ, ರಾಮನ ದೇವಸ್ಥಾನ ಇದೆ ಬನ್ನಿ, ರಾಮನ ದೇವಸ್ಥಾನ ಹತ್ರ ಇದ್ದೀವಿ ಬನ್ನಿ ಅಂದ್ಬಿಟ್ವಿ. ಮುಚ್ಚು ಬಾಯಿ. ಆಮೇಲೆ ಆಟೋದವರು ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಸರ್ಗೆನೆ, ಸರ್ ಇಲ್ಲ ದೇವಸ್ಥಾನ ಹತ್ರ ನೀವು ಬನ್ನಿ ಅಂದ್ಬಿಟ್ವಿ. ಆ ಸರ್ ದೇವಸ್ಥಾನ ಅಂದರು. ಅವಾಗ ರಿಯಲೈಸ್ ಆಯಿತು, ಓ ಇವರು ಅಂತ. ಆಮೇಲೆ ಸರ್ ಇಲ್ಲ ಆಫೀಸ್ ಪಕ್ಕದ ರೋಡಲ್ಲಿ ಇದೀವಿ, ಬಂದ್ವಿ 10 ನಿಮಿಷ ಅಂತ ಹೇಳಿ 45 ನಿಮಿಷ ಆದ್ಮೇಲೆ ಆಮೇಲೆ ಆಟೋ ಹೊತ್ತಿ 45 ನಿಮಿಷ ಆಗಿ ಆಮೇಲೆ ಹೋದ್ವಿ. ಆಮೇಲೆ ನನಗೆ ಭಾವನಾಗೆ ಮತ್ತೆ ಇನ್ನೊಂದು ನಿಮಿಷ ಹೇಳ್ತೀನಿ, ಇನ್ನೊಬ್ರು ಹುಡುಗಿ ಇದ್ರು. ಅವ್ರ ಹೆಸರು ಬೇಡ, ಅಷ್ಟು ಪರಿಚಯ ಇಲ್ಲ, ಅವಾಗ ಪರಿಚಯ ಇದ್ರು. ಅವ್ರಿಗೆ 3 ಜನಕ್ಕೂ ನಿಲ್ಸ್ಕೊಂಡು ಇಂಟ್ರೋಗೇಷನ್ ಮಾಡಿಬಿಟ್ರು. ಇಂಟ್ರೋಗೇಷನ್ ಮಾಡಿ ಭಾವನಾಗ ಅಜೀಬ್ ಮಾಡಿದ್ರು ಅಷ್ಟೇ. ಐಕ್ಳು ಕ್ರಿಕೆಟ್ ಆಡ್ತವೆ. ವಾವ್, ಹಾಯ್ ಮಾಡ್ರೋ ಯೂಟ್ಯೂಬ್ ಚಾನೆಲ್ಗೆ. ಹಾಯ್ ಮಾಡ್ರೋ. ಮರ್ಯಾದಿನೇ ಇಲ್ಲ ಅಪ್ಪಿ, ಸುಮ್ಮನೆ ಹಿಂಗೆ ಎತ್ತು ಹಿಂಗೆ 6 ಹೊಡಿ ಒಂಥರ ಸ್ಟೈಲಾಗೆ. ಹಾಯ್ ಮಾಡು. ನಿಂಗೆ ಕಿಡ್ನಾಪ್ ಮಾಡಲ್ಲ ಮಾಡು. ಯಾರೋ ಗೊತ್ತಿಲ್ಲ, ಅಂಕಲ್ ಸ್ಮೈಲ್ ಮಾಡ್ಕೊಂಡು ಹೋದ್ರು, ನಾನು ಸ್ಮೈಲ್ ಮಾಡಿದೆ. ಅಲ್ಲ ಗೈಸ್, ಯೂಟ್ಯೂಬರ್ ಎಲ್ಲ ಬ್ಲಾಗ್ ಮಾಡ್ಬೇಕಾದ್ರೆ ಹಾಯ್ ಮಾಡಿ ಅಂದ್ರೆ ಫುಲ್ ಜೋಶಲ್ಲಿ ಹಾಯ್ ಅಂತ ಮಾಡ್ತಾರೆ. ನಾವಿನ್ನ ಬಡ್ಡಿಂಗ್ ಯೂಟ್ಯೂಬರ್ಸು ಅಲ್ಲ, ನಾವು ಹಾಯ್ ಮಾಡಿ ಅಂದ್ರೆ ಒಳ್ಳೆ ಕಳ್ಳರು ನೋಡ್ದಂಗೆ ಹಂಗಸೋಗೋಣ ಬಾ. ಅಲ್ಲಿ ಬೇಡ, ಅಲ್ಲ ನಂಗೆ ಅವತ್ತು ಭಯ ಆಗಿತ್ತು. ಎಲ್ಲ ರೋಡಲ್ಲೂ ಬೇಡ. ಇವಾಗ ನಿಮಗೆ ನಾನು ನಮ್ಮ ಮನೆ ದಾರಿ ತೋರಿಸ್ತೀನಿ ಅಂತ ಅನ್ಕೊಂಡ್ರೆ ನೀವು ತಪ್ಪು ಕಲ್ಪನೆ. ನಾನು ನಮ್ಮ ಮನೆ ದಾರಿ ತೋರಿಸ್ತೀನಿ ಅಂತ ನೀವು ಅನ್ಕೊಂಡ್ಬಿಟ್ರೆ ಆ ಅಣ್ಣನ ಸತ್ಯಾಗ್ಲೂ ಇಲ್ಲ. ಈ ವರ್ಷದ ಕೂದಲಾಡೇ ಇಲ್ಲ, ಮಕ್ಕ ತಲೆ ಕೂದಲೇ ಇಲ್ಲ. ಒಂದು ಎಲ್ಡೈತೆ ಪಾಪ, ಚಿಕ್ಕ ಮಗು, ಅದಕ್ಕೆ ತಲೆಯಲ್ಲಿ ಕೂದಿಲ್ಲ. ಇವಾಗ ನಾನು ಭಾವನಾಗೆ ಅವ್ರ ಮನೆ ಅರ್ಧ ದಾರಿವರೆಗೂ ಬಿಡ್ತೀನಿ. ನಮ್ಮ ಮನೆಗೂ ಅರ್ಧ ದಾರಿ ಆಗುತ್ತೆ. ಅಂದರೆ ನಮ್ಮ ಮನೆನೇ ಫಸ್ಟ್ ಸಿಗೋದು. ಆದ್ರೂ ಇನ್ನ ಮುಂದೆ ಬಿಡ್ತಾಳೆ. ಯಾಕಂದರೆ ನಮ್ಮಮ್ಮ ರಂಗೋಲಿ ಸೀಟ್ ತಗೊಂಬಂದಿಲ್ಲ ಅಂದರೆ ಮನೆಗೆ ಬರಬೇಡ ಅಂತ ಏನು ಹೇಳಿಲ್ಲ. ರಂಗೋಲಿ ಸೀಟ್ ತಗೋಬರಪ್ಪ ನನ್ನ ಕಂದ ಮಗು ಅಂತ ಹೇಳೈತೆ. ಅದಕ್ಕೆ ನೀವು ಎಲ್ಲಾದರೂ ಹೆಗ್ನಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ರಾಜಗೋಪಾಲ್ ನಗರ ಇದ್ರೆ ಇಲ್ಲಿ ಬನ್ನಿ. ಚಿಕ್ಕನಾಯಕನಹಳ್ಳಿ ಎಣ್ಣೆ ಅಂಗಡಿ ಅಂತ ನಿಮ್ಮದು ಮನೆ. ಅಣ್ಣ ಸೈಲೆಂಟ್ ಆಗಿರೋಣ. ನಿಮ್ಮ ಮನೆಯಿಂದ ಕೊಬ್ಬರಿ ಗಿಪ್ರಿ ಎಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ಎಣ್ಣೆ ಮಾಡಿಸ್ಕೊಂಡು ಹೋಗಿ ಅಷ್ಟೇ. ಹೊಡಿಸೆ ಅಂಕಲ್. ಓ ನಾಯಿ ಸಣ್ಣ ಹೀರೋ. ಗೈಸ್, ಇನ್ನೊಂದು, ಇವಾಗ ನಾವು ರಥಯಾತ್ರೆದು ಸ್ಟೋರಿ ಹೇಳಿದ್ವಲ್ಲ, ಸರ್ ಆಫೀಸ್ಗೆ ಹೋಗ್ತಾ ಇದ್ರು, ಆಫೀಸಲ್ಲಿ ದೆವ್ವಾಯ್ತು ಗೈಸ್. ಹ್ಞೂ ಗೈಸ್, ಅಲ್ಲಿ ಭಾವನ ಫುಲ್ ಮಂಕಾಗಿ ಹೋಗ್ಬಿಟ್ಟಿದ್ದು. ಆದ್ರೂ ನಾನು ಅಂತ ಸ್ಟಾರ್ಟ್ ಮಾಡಿದ್ರೆ ಇವಳು ನನ್ನ ಮುಂಚೆ ಯಾರಾದ್ರೂ ಹೇಳಿದ್ರೆ ಹೆಂಗೆ ಇದು ಮಾಡ್ತಾ ಇದ್ದೆ, ಅವಾಗ ಇವಾಗ ಯಾರು ಹೇಳಿದ್ರು ಸುಮ್ಮನೆ ಬರ್ತೀನಿ. ನಾನು ಏನಿಲ್ಲ, ನಾನು ಸೈಲೆಂಟ್ ಆಗೇ ಇರ್ತಿದ್ದೆ. ನಾನು ಎಲ್ಲ ಚೇಂಜ್ ಮಾಡ್ಬಿಟ್ಟು ಯಾವುದೋ ಈ ವರ್ಷ ಮಾಡ್ಬೇಕಾಗಿರೋ ಡೇಟ್ಗೆ ಹೋದ ವರ್ಷ ಡೇಟ್ ಹಾಕ್ಬಿಟ್ಟು ಬಯಸ್ಕೊಂಡು ತಪ್ಪುಗೆ ಬಂದ್ಲು ಗೈಸ್. ಯಾರು? ನೀನು. ಯಾವಾಗ? ಬ್ರೌಷರ್ಗೆ. ಹ್ಞೂ, ನಾನು ಏನಾದ್ರು ರಾಂಗ್ ಅದೆಲ್ಲ ದಡ್ಡ ಹಂಗೆ ಮಾಡಿದೆ. ಇವಾಗ ಬೇಡ, ನಂಗೆ ಭಯ ಆಗುತ್ತೆ, ಹಂಗೆ ಹೋಗೋಣ. ಈ ರೋಡಲ್ಲಿ ಹೋಗೋಣ. ಈ ರೋಡ್ ಅರ್ಧ ದಾರಿ ಹೋಗುತ್ತಷ್ಟೇ. ಆ ರೋಡಲ್ಲಿ ಹೋಗೋಣ.
ನಮ್ಮ ಜಿಮ್ ನಾನು ಹೋಗ್ತಿದ್ದೀನಿ, ಜಿಮ್ ತೋರಿಸ್ತೀನಿ ಬಾ ನಿಮಗೆ. 2 ದಿವಸಕ್ಕೆ ಹೋಗ್ಬಿಟ್ಟು 2 ದಿವಸ ಅಲ್ಲ 15 ದಿವಸ ಹೋಗಿದ್ದೀನಿ ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡರ್ ಆಗಿದ್ದೀನಿ. ಇಲ್ಲೆಲ್ಲ ಜನ ಎಲ್ಲ ಸ್ವಚ್ಛತೆ ಕಾಪಾಡಿ, ಇದು ಯಾವುದೋ ಪಾಪ ಸೈಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಜನ ಎಲ್ಲ ತೊಗೊಬಂದು ಹಿಂಗೆ ಕಸ ಹಾಕ್ತಾರೆ. ಇದು ನಮ್ಮ ದೊಡ್ಡಣ್ಣ ಎಸ್ಟೇಟ್ ಪರಿಸ್ಥಿತಿ. BBMP ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಜನಗಳು ಬೆಳಗ್ಗೆ ಕಸದ ಲಾರಿ ಕಸ ಹಾಕೋಕ್ಕಾಗಲ್ಲ. ಕಸದ ಆಟೋ ಅದಕ್ಕೆ ಬಂದು ಎದ್ದು ಕಸನೇ ಹಾಕಲ್ಲ ಜನ. ಈ ಥರ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಅಂದರೆ ಎಲ್ಲರೂ ಅಲ್ಲ ಪಾಪ, ಎಲ್ಲ ಬೆಳಗ್ಗೆ ಎದ್ದು ಕಸ ಹಾಕ್ತಾರೆ, ಆದರೂ ಕೆಲವರು ಹಾಕಲ್ಲ. ನಮ್ಮ ಅಂತಾರೆ, ನಮ್ಮ ಅಮ್ಮ ಡೈಲಿ ಕಸ ಹಾಕುತ್ತೆ. ಕಸದ ಗಾಡಿ ಕಸ ಹಾಕುತ್ತೆ, ಹಸಿ ಕಸ. ಇದು ಅವ್ರ ಆಫೀಸು, ಅಲ್ಲಿ ಲಾಸ್ಟ್ ವರ್ಷ ಇತ್ತಲ್ಲ ಆಟೋ ಮುಂದಿನ ಅವ್ರ ಆಫೀಸಲ್ಲಿ ದುಡ್ಡು ಬಂದಲ್ಲ, ಅದು ಅವ್ರ ಆಫೀಸು, ಅಲ್ಲಿ ಎದುರುಗಡೆ ಇರೋದು ಅವ್ರ ಆಫೀಸ್. ಅಣ್ಣ ಯಾರು ನೀವು ಇವತ್ತು ಸ್ಟೇಟಸ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಭಾವನ ರಥಯಾತ್ರೆ ದೇವ್ರ ಕೈ ಮುಕ್ಕೊಂಬಂದು ನಿಮ್ಮಿಂದ ಗೊತ್ತಾಯಿತು. ಇನ್ನು 9 ದಿವಸ ಆದಮೇಲೆ ರಥಯಾತ್ರೆ ತೇರು ಎಳ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿಂದ ಜಗನ್ನಾಥ್ ಟೆಂಪಲ್ ನಗರವರೆಗೂ. ಅಣ್ಣ ಯಾರ ನೋಡ್ತವ್ರೆ. ಬನ್ನಿ, ರೋಡ್ ದಾಟಿ ಭಯ ಐತದೆ. ನಾನು ಎಷ್ಟು ಧೈರ್ಯವಂತ ಮಹಿಳೆ ಇದ್ದೆ ಅಂದರೆ ಇನ್ನೂ ಇದ್ದೀನಿ. ಆದರೆ ನಮ್ಮಿರೋದಲ್ಲಿ ನನಗೆ ಕತ್ಲಾದ್ಮೇಲೆ ಭಯ ಆಯ್ತದೆ. ಬೆಳಕಿರೋವರೆಗೂ ಉತ್ತರನ ಪೌರುಷ ಒಲೆಯ ಮುಂದೆ ಆ ಥರ ಅಲ್ಲ. ಯಾಕಂದರೆ ಏನಿಲ್ಲ, ನಾನಿರೋದು ಕೈಗಾರಿಕಾ ಪ್ರದೇಶದಲ್ಲಿ. ಕೈಗಾರಿಕಾ ಪ್ರದೇಶ ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡಿ. ಇವಾಗ ಸಮಯ ಎಷ್ಟು ಗಂಟೆ ತೋರಿಸು, ವಾಚಲ್ಲಿ ಫೋನಲ್ಲಿ ತೋರಿಸು. ಸಮಯ 9:10. 9:10ಕ್ಕೆ ಒಂದೇ ಒಂದು ರೋಡಲ್ಲಿ ಜನನೇ ಓಡಾಡ್ತಿಲ್ಲ. ಎಲ್ಲ ಕಡೆನೂ ಓಡಾಡಲ್ಲ. ಇವಾಗ ಬೇರೆ ಓಡಾಡ್ತಾರೆ. ಅಫಿಷಿಯಲ್ ಏರಿಯಾದಲ್ಲಿ ಹೋದ್ರೂ ಓಡಾಡ. 8 ಗಂಟೆ 7:30 ಅಲ್ಲ, ಏನಪ್ಪ ಪೀಕ್ ಅವರ್ಸಲ್ಲೂ ಜನ ಇರಲ್ಲ. ಏನು ಇಷ್ಟೊಂದು ಕೆಲಸ ಐತೆ, ಅದು ಗಾರ್ಮೆಂಟ್ಸ್ ಅವ್ರ ಕೆಲಸ. ಯಾರಾದ್ರೂ ಬೇಕಂದ್ರೆ ಆಂಟಿ ಇದಿರೋ ಲೇಸರ್ ಆಪರೇಟರ್ದೆಲ್ಲ ಇದೆ. ಲೇಡೀಸ್ ಹೆಲ್ಪರ್, ಜೆಂಟ್ಸ್ ವೆಲ್ಡರ್ ಯಾರು ಕೆಲ್ಸಕ್ಕಿದ್ರೆ ಬನ್ರಿ. ಇಲ್ಲಿ ಯಾವುದೋ ಏನೇನೋ ಇದ್ದಾವೆ. ನಮ್ಮದು ಕೈಗಾರಿಕಾ ಪ್ರದೇಶ, ನಮ್ಮಲ್ಲಿ ಉದ್ಯೋಗಕ್ಕೆ ಕೊರತೆನೇ ಇಲ್ಲ. ಆದರೆ ನಿಮ್ಮ ಓದಿನ ತಕ್ಕಂಗೆ, ನಿಮ್ಮ ಸ್ಕಿಲ್ಸ್ನ ತಕ್ಕಂಗೆ ಉದ್ಯೋಗ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಿಕ್ಕಿದ್ ಮಾಡಬೇಕಲ್ಲ, ಸಿಗಿಸ್ಕೋಬೇಕು. ನಿಮ್ಗೇನು ಬೇಕು ಅದನ್ನು ಸಿಗೋಕ್ಕಿಂತ ಮುಂಚೆ ಸಿಕ್ಕಿದ್ ಮಾಡಬೇಕು, ಆಮೇಲೆ ಸಿಗಿಸ್ಕೋಬೇಕು. ಇದು ದೊಡ್ಡಣ್ಣ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಾಣಿಸಿಲ್ಲ. ಕತ್ಲಾಗೈತೆ, ಆ ಬೆಳಕಲ್ಲಿ ಬರ್ರಿ. ಕತ್ಲಾಗ ಬಂದರೆ ನಾ ಕತ್ಲಾದ ವೀಡಿಯೋ ಮಾಡ್ಕೊತೀನಿ, ನೀವು ಬೆಳಕಿದ್ ನೋಡ್ಬೇಕಾದ್ರೆ ಬೆಳಕಿದ ಬಂದು ನೋಡ್ತೀನಿ. ಇದು ಡೆಲ್ಬಿ ಜಿಮ್ಮು. ಇಲ್ಲೊಂದು ಕೆಲಸ ಐತೆ ನೋಡಿ ಗೈಸ್. EMB ಆಪರೇಟರ್ ಹೆಲ್ಪರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇಲ್ಲಿ ನಾವು ಟ್ಯೂಷನ್ ತಗೋತಾರೆ, ಇವ್ರಿಗೆ ಫೋನ್ ಮಾಡಿ. ಫ್ರೀ ಟ್ಯೂಷನ್ ಅದು. ಇದು ನಮ್ಮ ರಿಯಲೀಸು. ಇದು ನಮ್ಮ ಜಿಮ್ಮು ಗೈಸ್. ಮನೆ ಖಾಲಿ ಇದೆ, ಗೋಡನ್ ಖಾಲಿ ಇದೆ. ಬರ್ರಿ, ನಮ್ಮ ಜಿಮ್ ಅಂಕಲ್ ಒಳ್ಳೆಯವರು, ಚೆನ್ನಾಗಿ ಜಿಮ್ ಮಾಡಿಸ್ತಾರೆ. ದುಡ್ಡೇ ಕೇಳಲ್ಲ ಗೈಸ್. ಕೇಳ್ತಾರೆ ಗೈಸ್, ನಿಮಗೆಲ್ಲ ನನಗೆ ಕೇಳಿರಲಿಲ್ಲ ಅಷ್ಟೇ. ಕೈ ನೋಯ್ತೈತೆ, ಕಾಲು ನೋಯ್ತೈತೆ ಅಂದ್ರೆ ನೋಯ್ಲಿ. ಇಲ್ಲೊಂದು ಕೆಲಸ ಐತೆ VMC ಆಪರೇಟರ್. ಗೈಸ್ ನೋಡಿ, ಒಂದು ರೋಡಲ್ಲಿ 3 ಕೆಲಸ. 3 ಎಷ್ಟೊಂದಿದ್ದಾವೆ. ಬಟ್ ನಾವು ನಮಗೆ ಫ್ಲಾಶ್ ಆಗಿ ತೋರಿಸಿದಾಗ 3 ಸಿಕ್ತು ಅಷ್ಟೇ. ನೋಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಐತೆ VMC ಪ್ರೋಗ್ರಾಮರ್. ಅಣ್ಣ ನೀವು ಹೋಗ್ರಿ ಅಣ್ಣ. ಏನೋ ಹೇಳ್ತಿದ್ದ ಮರ್ತೇ ಹೋಯ್ತು. ನಮ್ಮ ಜಿಮ್ ಸರ್ ಎಷ್ಟು ಕಠಿಣ ಶ್ರಮ ಮಾಡಿಸ್ತಾರೆ ನಮ್ಮ ಕೈಯಾಗ ಅಂದರೆ. ಅಲ್ಲೂ ಕೆಲಸ ಐತೆ, ನೋಡ್ಕೊಂಡು ಪಾಸ್ ಮಾಡ್ಕೊಂಡು ಬರ್ರಿ. ಓಕೆ ಅಣ್ಣ, ಗಾಡಿ ಓಡಿಸ್ಕೊಂಡು ಮಾತಾಡಬಾರ್ದು, ಕಾನೂನಿನ ವಿರುದ್ಧವಾಗಿ. ಇದು ಇವ್ರಂಗೆ ನಮ್ಮ ಫ್ರೆಂಡ್ ಅವರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೂ ಇದ್ದಾವೆ, ನಾನು ಮಾತಾಡ್ತಿದ್ದೀನಿ ವ್ಲಾಗು. ಇದು ಸ್ಟಾಫ್ ವರ್ಕಿಂಗ್ ಓನ್ಲಿ. ಇದು ಅಲ್ಲಿದೆ ಬಿಡು, ನೋಡ್ಕೋತಾರೆ. ಬನ್ನಿ, ಈ ರೋಡ್ ನೋಡ್ಕೊಳ್ಳಿ. ಗಂಗಾಬಾರ್ ಪಕ್ಕದ ರೋಡು. ಇಲ್ಲಿ ಕೆಲಸ ಬೇಕಂದ್ರೆ ಅಲ್ಲಿ ಬರ್ರಿ. ವಯ್ಯ ಗಂಡಸರು, ಓಕೆ, ವಯ್ಯಗಳು. ನಮ್ಮ ಜಿಮ್ ಸರ್ ಎಷ್ಟು ಒಳ್ಳೆಯವರಿದ್ರು ಅಂದರೆ, ಎಷ್ಟು ಕಠಿಣ ಶ್ರಮ ಮಾಡಿಸ್ತಿದ್ರು ಅಂದರೆ, ಅಂಕಲ್ ಕೈ ನೋಯ್ತೈತೆ, ಅಂಕಲ್ ಕಾಲು ನೋಯ್ತೈತೆ, ಅಂಕಲ್ ನೋಯ್ಲಿ ಅಂತಾನೆ ಮಾಡಿಸ್ತಿರೋದು, ಮಾಡಮ್ಮ ಅಂತ ಹೇಳೋರು. ನೀವು ಹೋಗೋಣ ಜಿಮ್ಗೆ, ಮೇಲೆ ಹೋಗೋಣ. ನಮ್ ಬರೋದೇ ಇಷ್ಟೊತ್ತಾಗುತ್ತೆ ಭಾವನ. 8:30. 6:30 ಬಿಟ್ಟು 7:30 ಬರ್ತೀವಿ. 8 ಗಂಟೆಗೆ ಹೋಗೋಣ. ನೋಡ್ರಿ, ನಾನು ನಡ್ಕೊಂಡ್ ಬರೋದು. ನಾನು ಆಫೀಸಿಂದ ಮನೆಗೆ ನಡ್ಕೊಂಡು ಬರ್ತೀನಿ. ಬಂದ್ರೆ ಏನು ಅಷ್ಟೊತ್ತಾಗುತ್ತಾ? ವಾಕಿಂಗ್ ಆಗುತ್ತೆ ನನಗೆ. ಯಾಕಂದ್ರೆ ಬಸ್ಸಲ್ಲಿ ರಶ್ ಇರುತ್ತೆ. ಅಕ್ಕ ಏನು 1:15 ಅವರ್ ನಾನು ಬಸ್ಸಲ್ಲೆಲ್ಲ ಬರಲ್ಲ ಭಾವನ. ಅಣ್ಣ 3-4 ಬಾಟ್ಲ್ ಎತ್ಕೊಂಡೈತ ನೀರು ಇಳ್ಕೊಬರಕ್ಕೆ. ನೋಡಿ ಏರಿಯಾ ಎಷ್ಟು ಪೀಸ್ಫುಲ್ ಆಗಿದೆ. ಇದು ಯಾಕೆ ಪೀಸ್ ಆಗಿದೆ? ಸಗದಾಗೈತೆ ಗಾಯ್ಸ್. ಯಾಕೆ ನೋಡಿಲ್ಲ ಅಂದರೆ ಗಂಗಾವರ ಪಕ್ಕದಲ್ಲಿ ಐತೆ, ಅದಕ್ಕೆ ನೋಡಿಲ್ಲ.
ಮುಂಚೆ ರೋಡ್ಗೆಲ್ಲ ಇದು ನಮ್ಮ ರಿಲೇಟಿವ್ ಮನೆಯಲ್ಲಿ ಇದು ಮನೆ ಬಾಡಿಗೆಗಿದೆ 2 ಲೆಟ್ ರೆಂಟ್ 2 BHK. ಇದು ಸೈಮನ್ಸ್ ನೆಸ್ಟ್ ಇದು ಮನೆ ಅಲ್ಲ ಅನ್ಸುತ್ತೆ, ಅಪಾರ್ಟ್ಮೆಂಟ್ ಅನ್ಸುತ್ತೆ. ಓ ಗಂಗಾಬರ್ ಪಕ್ಕ ಇಂಥದ್ದೆಲ್ಲ ಐತೆ. ಪ್ಲೇಸ್ ನೋಡಿ, ಸೆಕ್ಯೂರಿಟಿಗೆ ಕ್ಯಾಮ್ರಾ ಎಲ್ಲ ಇದೆ. ಕದ್ಗಿ ತೋಡಿರ ಇಲ್ಲಿ ಎಣ್ಣೆ ಹೊಡ್ಕೊಂಡು ಕೈಯ ಅಂದಿರ. ಆಮೇಲೆ ಕ್ಯಾಮ್ರಾ ಐತೆ, ಇಲ್ಲೊಂದು ಸೆಕ್ಯೂರಿಟಿ ಒಂದು ನಾಯಿ ಐತೆ. ಅಷ್ಟೇ ಗಾಯ್ಸ್, ನಮ್ಮದು ಯೂಟ್ಯೂಬ್ ಮುಗೀತು, ಬಾರ್ ಬಂತು, ಮನೆಗೆ ಹೋಗ್ತಾ ಇದ್ದೀವಿ. ಓಕೆ ಗಾಯ್ಸ್, ಬಾಯ್. ಓಕೆ ಗಾಯ್ಸ್, ನಾವಿವಾಗ ಕರೆಕ್ಟಾಗಿ ಬರ್ತಿದ್ದೀನಿ ನಮ್ಮ ಮನೆಗೆ ಬಂದಿದ್ದೀನಿ ಗಾಯ್ಸ್. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್.